ಗೋವಾದಲ್ಲಿ ಮತ್ತೆ ಕನ್ನಡಿಗರ ಮೇಲೆ ಗೂಂಡಾ ವರ್ತನೆ ತೋರಿಸಲಾಗಿದೆ. ಕನ್ನಡಿಗ ಟ್ರಕ್ ಡ್ರೈವರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕಲಕೇರಿ ಗ್ರಾಮದ ನಿವಾಸಿ ಅನಿಲ್ ರಾಥೋಡ್ ಮೇಲೆ ಹಲ್ಲೆ ನಡೆದಿರೋದು. ವಿಜಯಪುರ ಜಿಲ್ಲೆಯ ಕಲಕೇರಿ ಗ್ರಾಮದ ನಿವಾಸಿ ಈ ಅನಿಲ್ ಟ್ರಕ್ ಡ್ರೈವರ್ ಗೋವಾದ ಪ್ರಜ್ಞೆ ಬಳಿ ಟ್ರಕ್ ಅಡ್ಡಗಟ್ಟಿ ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಿದ್ದಾರೆ. ಓಮ್ನಿ ಕಾರ್ ಜೀಪ್ನಲ್ಲಿ ಬಂದಂತ ದುಷ್ಕರ್ಮಿಗಳು ಮಾರಣಾಂತಿಕವಾಗಿ ಹಲ್ಲೆ ಎಸಗಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಾಲಕ ಅನಿಲ್ಗೆ ತಿಳಿಸಿದ್ದಾರೆ. ಹಲ್ಲೆ ಮಾಡುವಂತ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಗೋವಾಗೆ ಕಲ್ಲು ತೆಗೆದುಕೊಂಡು ಹೋಗ್ತಿದ್ದಾಗ ದಾಳಿ ಮಾಡಿದ್ದಾರೆ. ಕಲ್ಲನ್ನ ಲೋಡ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. आता मी हॉस्पिटल म्हापसा आसा कित्याक लागून आमच्या मनशाक मारला बेश्ट कांयच ना हेका मारपाचें कारण कांय ना की अशें चालू आहा पयलींच्यान की आमी कोणा कडेन वचूंक ना कित्याक आयज जालें फाल्यां सॉर्ट आवट जातलें म्हणून आमी मेळ्ळे तेंकाय मेळ्ळे हेंकाय मेळ्ळे सगळें मेळ्ळे पूण तरी सुद्दां तुमी आयकूंक ना लास्ट टायम बी तशेंच केल्ले गाडी आडवे घातल्यार तेंकाय ನನ್ನ ಹೆಸರು ಶಂಭು ಶೆಟ್ಟರ್ ಅಂತೇಳಿ ಸುಮಾರು ಗೋವಾ ರಾಜ್ಯದಲ್ಲಿ 35 ವರ್ಷ ಆಯಿತು ನಾವಿಲ್ಲೇ ವಾಸ ಆಗಿ ಬಿಸ್ನೆಸ್ ಮಾಡ್ತಾಯಿದ್ದೇವೆ. ಹಲವಾರು ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಕನ್ನಡ ಆಗಮಿಸಿ ಶಂಭು ಶೆಟ್ಟರ್ ಅವರೇ ಒಂದು ಇದೇನು ಮಾಡೋದು ಅಂತೇಳಿ ಟ್ರೈಕಿಂಗ್ ಅಂತೇಳಿ ಇದೇನು ಮಾಡಿದ್ದೇವೆ. ಹಾಗಾಗಿ ಯಾಕೆ ಮಾಡಿದ್ದೇವೆ, ಅನ್ಯಾಯ ಮಾಡ್ತಿದ್ದೇವೆ, ಸುಮಾರು ಪ್ರಾಬ್ಲಮ್ ಆಗ್ತಿದೆ. ಈ ಕರ್ನಾಟಕದ ಬಂದು ಇಲ್ಲೇ ಜನ ಭಾಳ ಅವರು ಮನಿ ಎಲ್ಲ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಅವರು ವೋಟಿಂಗ್ ಕಾರ್ಡ್ ಎಲ್ಲ ಇಲ್ಲೇ ಇದಾವೆ. ಇದ್ರೂ ಕೂಡ ನೀವು ಕರ್ನಾಟಕ ಅಂತೇಳಿ ದಬ್ಬಾಳಿಕೆ ಮಾಡಿ ಅವ್ರಿಗೆ ಗಾಡಿಯಿಂದ ಎಳೆದೆಲ್ಲ ಹೊಡಿತಿದ್ದಾರೆ. ಅಂದ್ರೆ ನಮಗೆ ಕಿಮ್ಮತ್ತಿಲ್ಲದಾಗ ಆಗಿಬಿಡ್ತೀವಿ. ನಾವು ಭಾರತವಾಸಿ ಅಲ್ವಾ, ನಾವೇನು ಪಾಕಿಸ್ತಾನದ, ನಾವೆಲ್ಲ ಭಾರತವಾಸಿಯವರು ಎಲ್ಲಾದರೂ ಜೀವನ ಮಾಡಿದ್ದ ಮದುವೆ ಹೇಳಿದ್ರು. ನಾನು ಸುರೇಶ್ ಕೊಟ್ಟಿಗೆರೆ ಅಂತ, ಟ್ರಕ್ ಓನರ್ ಅಸೋಸಿಯೇಷನ್ ಮಾಪ್ಸಾ ಗೋವಾ ಅದರ ವತಿಯಿಂದ ಮಾತಾಡ್ತಾ ಇರೋದು. ಗೋವಾದಲ್ಲಿ ಕನ್ನಡದವರ ಮೇಲೆ ಆಗುತ್ತಿರತಕ್ಕಂತಹ ಗೋವಾದವರ ದರ್ಬಾರ ಬಹಳ ಹೆಚ್ಚಾಗಿದೆ. ಹೇಳೋದಂದ್ರೆ ಇವತ್ತಿನ ದಿನ ನಮ್ಮ ಟ್ರಕ್ ತೆಗೆದುಕೊಂಡು ಯಾರು ಮಟೀರಿಯಲ್ ಸಪ್ಲೈ ಮಾಡ್ತಾರೆ ಕನ್ಸ್ಟ್ರಕ್ಷನಿಗೆ ಅವರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಇವತ್ತು ಅನಿಲ್ ರಾಠೋಡ್ ಅಂತ ಒಬ್ಬ ಡ್ರೈವರ್ನಿಗೆ ಅವನು ಕಲ್ಲು ತುಂಬ್ಕೊಂಡು ಗಾಡಿ ಒಳಗೆ ಅವನು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಇಂಥದ್ದೇ ಘಟನೆಗಳು ನಡೀತಾ ಇದ್ವು. ಈಗ ಗೋವಾದಲ್ಲೂ ಕೂಡ ಅಲ್ಲೇ ನೆಲೆಸಿರುವಂಥ ಕನ್ನಡಿಗನ ಮೇಲೆ ಈ ರೀತಿಯ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಅನ್ನೋದೇನಾದ್ರೂ ಗೊತ್ತಾಯ್ತಾ? ಸೌಖ್ಯ, ಮತ್ತೆ ಗೋವಾದಲ್ಲಿ ಕನ್ನಡಿಗರ ಮೇಲೆ ಗುಂಡಾಗಿರಿ ಪ್ರದರ್ಶನ ಆಗಿದೆ. ಕರ್ನಾಟಕದವರು ಮತ್ತು ಕನ್ನಡಿಗರನ್ನು ಟಾರ್ಗೆಟ್ ಮಾಡಿ ಒಂದು ಹಲ್ಲೆ ಮಾಡಲಾಗಿದೆ. ಗೋವಾದಲ್ಲಿ ಕನ್ನಡಿಗರು ಸುರಕ್ಷಿತವಾಗಿಲ್ಲ ಅನ್ನುವಂತ ಈಗ ಸ್ಪಷ್ಟವಾಗಿ ಈಗ ಆಗಿರ್ತಕ್ಕಂಥ ಘಟನೆಯಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಗೋವಾದಲ್ಲಿರ್ತಕ್ಕಂಥ ಏನು ಕನ್ನಡಿಗರು ಏನಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರಿಗೆ ರಕ್ಷಣೆಗಾಗಿ ಅಂಗಲಾಚುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಗೋವಾ ರಾಜ್ಯದ ಏನು ಪೆಡ್ನೆ ಹತ್ತಿರ ಏನು ರಸ್ತೆಯಲ್ಲಿ ಟ್ರಕ್ ಅನ್ನು ಅಡ್ಡಗಟ್ಟಿ ಗುಂಡಾಗಿರಿ ಮಾಡಿರ್ತಕ್ಕಂಥದ್ದು. ಓಮಿನಿ ಕಾರ್ ಮತ್ತು ಜೀಪ್ ನಲ್ಲಿ ಬಂದಂತ ಆರೋಪಿಗಳು ಒಂದು ಗುಂಡಾಗಿರಿ ಮಾಡಿದ್ದಾರೆ. ಏನು ಕರ್ನಾಟಕದ ವಿಜಯಪುರ ಜಿಲ್ಲೆಯ ಕಲ್ಕೇರಿ ಗ್ರಾಮದ ನಿವಾಸಿಯಾದಂತ ಅನಿಲ್ ರಾಠೋಡ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಅನಿಲ್ ರಾಠೋಡ್ ಮಹಾರಾಷ್ಟ್ರದಿಂದ ಗೋವಾಗೆ ಕಲ್ಲನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಟ್ರಕ್ ನಲ್ಲಿ, ಅಂದ್ರೆ ಕಟ್ಟಡ ಕಾಮಗಾರಿಯಾಗಿ ಒಂದು ಕಲ್ಲನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಸ್ಥಳೀಯ ಏನು ಆ ಒಂದು ಟ್ರಕ್ ಅಸೋಸಿಯೇಷನ್ ಇದೆ, ಗೋವಾದ ಸ್ಥಳೀಯ ಟ್ರಕ್ ಅಸೋಸಿಯೇಷನ್ ಏನಿದ್ದಾರೆ ಅದು ಅವರು ಇದನ್ನ ಅಡ್ಡಗಟ್ಟಿ ತಳಿಸಿರ್ತಕ್ಕಂಥದ್ದು. ಜೊತೆಗೆ ಏನು ಥಳಿಸುವಂತ ಸಂದರ್ಭಗಳು ಕೂಡ ಒಂದು ಕನ್ನಡಿಗನಿಗೆ ಅವಾಚ್ಯ ಶಬ್ದಗಳಿಂದ ಒಂದು ನಿಂದನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಏನಂದ್ರೆ ಆ ಒಂದು ಹಲ್ಲೆ ಮಾಡುವಂತ ಘಟನೆಯನ್ನ ಸ್ವತಃ ಒಂದು ಆ ಟ್ರಕ್ ಡ್ರೈವರ್ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದುಕೊಂಡಿದ್ದಾನೆ. ಯಾವ ರೀತಿ ಒಂದು ಚೇಂಜ್ ಮಾಡಿ ಆತನನ್ನ ನಿಲ್ಲಿಸಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಕರ್ನಾಟಕದವನು ಅಂತ ಗೊತ್ತಾದ ಮೇಲೆ ಇತ್ತು ಹೆಚ್ಚಿನ ಪ್ರಮಾಣದಲ್ಲಿ ಆತನ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ಏನಂದ್ರೆ ಈ ಒಂದು ಘಟನೆ ಆದ ಬಳಿಕ ಸ್ಥಳೀಯ ಒಂದು ಪಡ್ನೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಒಂದು ಹಲ್ಲೆ ಒಳಗಾದಂತ
ಅನಿಲ್ ದೂರನ್ನು ಕೊಡ್ತಾನೆ. ದೂರು ಕೊಟ್ಟರು ಕೂಡ ಆ ಒಂದು ಹಲ್ಲೆ ನಡೆಸಿದ ಗುಂಡಾಗಳ ವಿರುದ್ಧ ಇಲ್ಲಿವರೆಗೂ ಕೂಡ ಗೋವಾ ಪೊಲೀಸ್ ಆಗಿರ್ಬೋದು, ಗೋವಾ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಜೊತೆಗೆ ಏನಂದ್ರೆ ಈ ಒಂದು ಘಟನೆಯನ್ನ ಗೋವಾ ರಾಜ್ಯದ ಮಾಪ್ಸಾ ಟ್ರಕ್ ಮಾಲೀಕರ ಸಂಘ ಸಂಪೂರ್ಣವಾಗಿ ಖಂಡಿಸಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳಿಗೆ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಗೋವಾ ಕನ್ನಡಿಗರ ರಕ್ಷಣೆಗೆ ಕರ್ನಾಟಕ ಸರ್ಕಾರ ಧಾವಿಸಬೇಕು. ಕಳೆದ 30 ವರ್ಷಗಳಿಂದ ಏನು ಉತ್ತರ ಕರ್ನಾಟಕದ ಏನು ಜನರಿದ್ದಾರೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಗೋವಾದಲ್ಲಿ ಹೋಗಿ ನಿಂತಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಸ್ಥಳೀಯ ಗೋವಾದ ಏನು ಜನರಿದ್ದಾರೆ ಅವರು ಇದಕ್ಕೆ ಏನು ಅಡ್ಡಿಪಡಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಗೋವಾದಲ್ಲಿ ಇರ್ತಕ್ಕಂಥ ಕನ್ನಡಿಗರನ್ನ ದ್ವೇಷದಿಂದ ನೋಡ್ತಾ ಇದ್ದಾರೆ. ಗೋವಾದಲ್ಲಿ ಇರ್ತಕ್ಕಂಥ ಕನ್ನಡಿಗರ ಮೇಲೆ ನಿರಂತರವಾಗಿ ಈ ಒಂದು ಹಲ್ಲೆಗಳಾಗ್ತಾ ಇದಾವೆ. ಕಳೆದ 6 ತಿಂಗಳಿಂದ ಈ ಒಂದು ಟ್ರಕ್ ಅಸೋಸಿಯೇಷನ್ ಏನಿದೆ, ಕನ್ನಡಿಗರ ಟ್ರಕ್ ಅಸೋಸಿಯೇಷನ್ ಏನಿದೆ, ಈ ಅಸೋಸಿಯೇಷನ್ ನ ಸದಸ್ಯರನ್ನ ಗುರಿಯಾಗಿಸಿಕೊಂಡು ಒಂದು ಟಾರ್ಗೆಟ್ ಮಾಡಿ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೀಗಾಗಿ ಗೋವಾ ಕನ್ನಡಿಗರ ಮೇಲೆ ಈ ಹಿಂದೆ ಕೂಡ ಅನೇಕ ಬಾರಿ ಹಲ್ಲೆಗಳಾಗಿದ್ವು. ಸ್ಥಳೀಯವಾಗಿ ಈ ಹಿಂದೆ ತಾಸ್ಗಾಂವ್ನಲ್ಲಿ ಕೂಡ ಇದೇ ರೀತಿ ಕನ್ನಡಿಗರನ್ನ ಒಂದು ಹಲ್ಲೆ ಮಾಡಲಾಗಿತ್ತು. ಜೊತೆಗೆ ಗೋವಾಗೆ ಹೋದಂತ ಕರ್ನಾಟಕದ ಪ್ರವಾಸಿಗರನ್ನು ಕೂಡ ಗುರಿಯಾಗಿಸಿಕೊಂಡು ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ರೀತಿ ಗೋವಾದಲ್ಲಿ ನಿರಂತರವಾಗಿ ಒಂದು ಕನ್ನಡಿಗರನ್ನ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡಲಾಗ್ತಾ ಇದೆ. ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ಗಡಿಯುವಾದ ವಿಚಾರ ಇಟ್ಕೊಂಡು ಕನ್ನಡಿಗರ ಮೇಲೆ ಒಂದು ಈ ರೀತಿ ಅಟ್ಯಾಕ್ ಗಳಾಗ್ತಾ ಇದ್ರೆ, ಮತ್ತೊಂದ್ ಕಡೆ ಗೋವಾದಲ್ಲಿ ಈ ರೀತಿ ಉದ್ಯೋಗ ಅರಸಿ ಬಂದಂತವರು ಕನ್ನಡಿಗರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ. ಗೋವಾ ಕನ್ನಡಿಗರ ರಕ್ಷಣೆಗೆ ಈಗ ಸರ್ಕಾರ ಧಾವಿಸಬೇಕಾಗಿದೆ. ಸೌಖ್ಯ. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.